ನಮಸ್ಕಾರ. ಸೂರ್ಯ ನಮಸ್ಕಾರ ಬಹಳ ಉತ್ತಮವಾದ ಒಂದು ಅಭ್ಯಾಸ. ಪ್ರತಿಯೊಬ್ಬರು ಕೂಡ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಡೀ ಅಂಗಾಂಗಗಳು ಜಾಗೃತವಾಗ್ತಾ ಬರುತ್ತೆ, ಆರೋಗ್ಯ ಸುಧಾರಿಸ್ತಾ ಬರುತ್ತೆ, ಉತ್ತಮವಾದ ಆರೋಗ್ಯವನ್ನು ಪಡಿಬೋದು. ಕೆಲವು ತೊಂದರೆಗಳಿರ್ತಕ್ಕಂಥವರು ಸೂರ್ಯ ನಮಸ್ಕಾರ ಮಾಡೋ ಹಾಗಿಲ್ಲ. ಯಾರಿಗೆ ಬೆನ್ನೋವಿದೆ, ತುಂಬ ಜಾಸ್ತಿ ಹೈ BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನು ಕೆಲವೊಂದು ಆಕ್ಸಿಡೆಂಟಲ್ ಆಗಿ ಏನಾದರೂ ತೊಂದರೆಗಳಾಗಿದ್ದರೆ ಮಾಡಬಾರ್ದು. ಬೇರೆ ಯಾರು ಬೇಕಾದರೂ ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ಅದೇ ಲೇಡೀಸ್ಗಾದರೆ ಪೀರಿಯಡ್ಸ್ನಲ್ಲಿ 3 ಅಥವಾ 4 ದಿನ ಮಾಡೋ ಹಾಗಿಲ್ಲ, ಆಮೇಲೆ ಮಾಡ್ಕೋಬೋದು. ಈಗ ಒಂದು ಸೂರ್ಯ ನಮಸ್ಕಾರವನ್ನು ನೀವು ನೋಡಿಕೊಂಡು ಆಮೇಲೆ ಇದನ್ನೇ ನೀವು ನಿಮ್ಮ ಕೈಲಾದಷ್ಟು 10 ಮಾಡ್ಬೋದು, 20 ಮಾಡ್ಬೋದು, 30 ಮಾಡ್ಬೋದು, 40 ಮಾಡ್ಬೋದು, 50 ಮಾಡ್ಬೋದು. ಹಾಗೆ ಪ್ರಾರ್ಥನೆಯ ಮುಖಾಂತರ ಶುರು ಮಾಡಿ ಆಮೇಲೆ ಅದನ್ನು ಮುಕ್ತಾಯಗೊಳಿಸ್ತಕ್ಕಂಥದ್ದು. ಮೊದಲ ಪ್ರಾರ್ಥನೆಯನ್ನು ಹೇಳ್ತೇವೆ, ಆಮೇಲೆ 13 ಮಂತ್ರಗಳು ಬರುತ್ತೆ, 108 ಮಂತ್ರಗಳು ಬರುತ್ತೆ. ರಥಸಪ್ತಮಿ ದಿನ ಸಾಮಾನ್ಯವಾಗಿ ಎಲ್ಲ ಕಡೆ 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇದನ್ನು ಮಾಡ್ತಕ್ಕಂಥದ್ದು. ಈಗೊಮ್ಮೆ ನೋಡ್ಕೊಳ್ಳಿ, ಇದನ್ನು ಪ್ರತಿದಿನ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಆರೋಗ್ಯವನ್ನು ಪಡಿಬೋದು. ಓಕೆ, ಧನ್ಯವಾದಗಳು. ಎರಡೂ ಕಾಲುಗಳನ್ನು ಜೋಡಿಸ್ಕೊಂಡು ನಿಂತ್ಕೋಬೇಕು. ಎರಡೂ ಕೈಗಳನ್ನು ಹೃದಯದ ಹತ್ತಿರ ಜೋಡಿಸ್ತಾ ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ಹ್ರಾಂ ಮಿತ್ರಾಯ ನಮಃ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ, ಹಿಂದೆ ಬಾಗಿ ಏಕಂ ದ್ವೇ. ನಿಧಾನವಾಗಿ ಉಸಿರನ್ನು ಬಿಟ್ಟು ಕೈಗಳನ್ನು ನೆಲದ ಮೇಲೆ ಇಡಿ, ಹಣೆ ಮುಟ್ಟಿಸಿ. ಆಗದೆ ಇರ್ತಕ್ಕಂಥವ್ರು ಕಾಲು ಹಿಡ್ಕೊಂಡು ಹಣೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ತ್ರೀನಿ, ಕಾಲುಗಳ ಪಕ್ಕ ಕೈಗಳನ್ನು ಇಟ್ಟು ಬಲಗಾಲನ್ನು ಹಿಂದೆ ತೆಗೆದುಕೊಳ್ಳಿ, ಮೇಲೆ ನೋಡಿ. ಚತ್ವಾರಿ, ಬಲಗಾಲನ್ನು ನೇರ ಮಾಡಿ ಎಡಗಾಲನ್ನು ಜೋಡಿಸ್ಕೊಳ್ಳಿ. ಸಾಷ್ಟಾಂಗ ನಮಸ್ಕಾರ. ಭುಜಂಗಾಸನ, ಭೂಧರಾಸನ, ಮತ್ತೆ ಬಲಗಾಲನ್ನು ಮುಂದೆ ತೆಗೆದುಕೊಳ್ಳಿ, ಕೈ ಮಧ್ಯಕ್ಕೆ ಬರಬೇಕು, ಮೇಲೆ ನೋಡಿ. ಪಾದಹಸ್ತಾಸನ, ಮತ್ತೆ ಬ್ರೀತಿಂಗ್, ಹಿಂದೆ ಬಾಗಿ. ಬ್ರೀತ್ ಔಟ್. ಈ ರೀತಿ ನಿಮ್ಮ ಕಾಲುಗಳನ್ನು ಬದಲಿಸಿ, ಮೊದಲು ಬಲಗಾಲು ಆಮೇಲೆ ಎಡಗಾಲು ಬದಲಾಯಿಸಿ ನೀವು ಮಾಡಿದಾಗ ಎರಡೂ ಕಾಲಿಗೆ ವ್ಯಾಯಾಮ ಆಗುತ್ತೆ, ಉತ್ತಮ ಆರೋಗ್ಯವನ್ನು ಪಡಿಬೋದು. ಈ ಒಂದು ಸುಂದರವಾದ ಅಭ್ಯಾಸ ಹಿಂದಿನ ಕಾಲದಲ್ಲಿ ಎಲ್ಲ ಋಷಿಮುನಿಗಳು ಅಭ್ಯಾಸವನ್ನು ಮಾಡ್ತಾಯಿದ್ರು, ಅವರ ಆರೋಗ್ಯವನ್ನು ಉತ್ತಮಪಡಿಸ್ಕೊಂಡ್ರು. ನಾವು ಕೂಡ ಪ್ರತಿದಿನ ಇದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಉತ್ತಮ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದಗಳು. ನಮಸ್ತೆ.